ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MIF ಮಲ್ಲಪ್ಪ ಜೊತೆ ಅವರು. ಕಾಂಗ್ರೆಸ್ ಬಿಹಾರ ಚುನಾವಣೆ ಎದುರಿಗಿದೆ. ತಾನಲ್ಲಿ ಎಸ್ಟಾಬ್ಲಿಷ್ ಮಾಡಿತಾ. ಯಾಕಂತಂದ್ರೆ ಇದೊಂದು ಒಳ್ಳೆಯ ಸಂದರ್ಭ. ಅಲ್ಲಿ ನಿತೀಶ್ ಕುಮಾರ್ ನಿಧಾನಕ್ಕೆ ಮುಸ್ಲಿಮರ ವಿಶ್ವಾಸನ ಕಳ್ಕೊಳ್ತಾ ಇದ್ದಾರೆ, ಜೊತೆಗೆ ಹಿಂದುಳಿದವ್ರ ವಿಶ್ವಾಸನ ಕಳೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ RJD ಕಾಂಗ್ರೆಸ್ ಬಿಟ್ಟು ಮತ್ತೊಂದು ಅದಕ್ಕೆ ದೊಡ್ಡ ಪಕ್ಷ ಆಶ್ರಯ ಆಗಿಲ್ಲ. ಇನ್ನಿರೋದು BJP ವಿಶೇಷವಾಗಿ ಈ ನಮ್ಮ ನಿತೀಶ್ ಕುಮಾರ್ ಅವ್ರನ್ನ ಬಿಟ್ಟು ಮೇಲೆ ಇಳೋದು ಕಷ್ಟ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ. ನಿಜವಾಗಿಯೂ ಬಿಹಾರ ಮತ್ತು ಉತ್ತರ ಪ್ರದೇಶ ಕಳ್ಕೊಳ್ಳೋದಕ್ಕೆ ಕಾರಣ ಸ್ವತಃ ನಮ್ಮ ಕಾಂಗ್ರೆಸ್. ಯಾಕಂದರೆ ಅದನ್ನು ಕಾಂಗ್ರೆಸ್ಸಿಗರು ವಿಶೇಷವಾಗಿ ಅಲ್ಲಿ ಅತಿ ಹಿಂದುಳಿದ SC ST ಮೈನಾರಿಟಿಗಳನ್ನು ಏನು ಜನ ಇದ್ದರು, ಇವರು ಜನರ ವಿಶ್ವಾಸವನ್ನು ನಿಧಾನಕ್ಕೆ ಕಳೆದುಕೊಂಡು ಬಂದು ಕೇವಲ ಒಂದು ಬಲಿಷ್ಠ ವರ್ಗಗಳ ಅಥವಾ ಮೇಲ್ವರ್ಣೀಯ ಜನ್ಯ ಜಾತಿಗಳ ಒಂದಿಷ್ಟು ಪ್ರವಾಹಕ್ಕೊಳಗಾಗಿ ಮತ್ತು ಭ್ರಷ್ಟಾಚಾರವನ್ನು ಹೆಚ್ಚು ಮಾಡಿಕೊಂಡು ಜಗನ್ನಾಥ್ ಮಿಶ್ರಾ ಅನ್ನುವಂಥವ್ರು ನೀವು ಅದನ್ನು ಕೇಳಿರ್ಬೋದು. ಇಂಥವರಿಂದಾಗಿ ಬಿಹಾರ ಇದ್ದಿದ್ದೇನಪ್ಪ ಅಂದ್ರೆ ಒಂದು ಕಾಡು ರಾಜ್ಯ ಆದಂಗೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಗೊಂಡಾರಣ್ಯ ಅಂತ ಕರೀತಾರೆ, ಮತ್ತೆ ಟೀಕಾ ಮಾಡ್ತಿದ್ರು ಆ ಸಂದರ್ಭದಲ್ಲೇ. ಹೀಗಾಗಿ ಅವರು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ರು ಕಾಂಗ್ರೆಸ್ಸಿಗರು. ಅದರಲ್ಲೂ ಅಲ್ಲೇ ಯಾದವರು ಮತ್ತು ಮುಸ್ಲಿಮ್ಸ್ ಒಂದಾದ ಕಡೆ ವಿಶೇಷವಾಗಿ ಗೆಲ್ತಾ ಹೊಂಟರು. ಅದರಲ್ಲೇ ಮುಲಾಯಂ ಸಿಂಗ್ ಯಾದವ್ ಅವರು ಯಶಸ್ವಿ ಆದರು, ಲಾಲು ಪ್ರಸಾದ್ ಯಾದವ್ ಅವರು ಯಶಸ್ವಿ ಆದರು. ಆದರೆ ಈಗಿನ ಸ್ಥಿತಿಯಲ್ಲೇ ಅಲ್ಲೇ ಯಾವ ಪಕ್ಷವೂ ಬಲಿಷ್ಠಿಲ್ಲ. ನಮ್ಮ PK ಅಂತ ಬರ್ತಾರೆ ಇನ್ನೊಬ್ಬರು ಅಲ್ಲಿಯ ಲೀಡರ್ನು. ಆದರೆ ಅವರು ಸಹ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಮುಂದಿನ ಬಿಹಾರದ ಇನ್ನೊಬ್ಬ ನಮ್ಮ ಯುವ ನೇತಾರ ನಮ್ಮ ಕಿಶನ್ ಕನಯ್ಯ ಅಥವಾ ಕನಯ್ಯ ಏನು ನಾವು ಕರಿತೀವಿ ಕನಯ್ಯ ಕುಮಾರ್ ಅಂತೇಳಿ. ಮೊದಲು ಮೊದಲು ಅವರು ಕಮ್ಯುನಿಸ್ಟರು, ಈ ಕಾಂಗ್ರೆಸ್ಸಿಗರಾಗಿ ಅಲ್ಲೇ ಈ ದಿನನಿತ್ಯ ಜನರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಕಾಂಗ್ರೆಸ್ ಏನಾದರೂ ಮರಳಿ ತನ್ನ ಸ್ಥಾನ ಪಡ್ಕೊಳ್ಳಿಕ್ಕೆ ಸಾಧ್ಯದನಾ? ಈಗಾಗಲೇ ಸ್ವತಃ ರಾಹುಲ್ ಗಾಂಧಿ ಅವರ ಸಹಿತ ಒಪ್ಕೊಂಡಿದ್ದಾರೆ ಆ ಮಾತನ್ನು. ಹೌದು, ನಾವು ತಪ್ಪು ಮಾಡಿದ್ದೀವಿ, ಇದು ನಾವು ಒಪ್ಕೊಳ್ಳೇಬೇಕಾದಂಥ ಪ್ರಸಂಗದ ಇವತ್ತು. ಯಾಕಂದ್ರೆ ಸ್ವತಃ ಇವತ್ತು ಏನಾದರೂ ಈ ನಿತೀಶ್ ಕುಮಾರ್ ಅವರ ಮತದಾರರಿರಲಿ ಅಥವಾ ಇವತ್ತು ನಮ್ಮ ಅಖಿಲೇಶ್ ಯಾದವ್ ಮತದಾರರಿರಲಿ, ಅವ್ರು ಯಾರಂದ್ರೆ ಮೂಲತಃ ಕಾಂಗ್ರೆಸ್ಸಿಗರು. ಅವನ್ನೆಲ್ಲ ನಾವು ಕಳ್ಕೊಂಡ್ವಿ. ಇವತ್ತು ಹಿಂದೆ ತಪ್ಪನ್ನು ಮರೆತ ಹೊಸದಾಗಿ ಕಟ್ಟಬೇಕಾಗಿದೆ, ನಾವು ನಮ್ಮನ್ನು ಬೆಳೆಸ್ಕೊಳ್ತೀವಿ ಅನ್ನುವಂಥ ಮಾತನ್ನು. ಜೊತೆಗೆ ಮಹಾಗಠಬಂಧನ ಅಂದರೆ RJD ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ, ಜನ ನಮ್ಮನ್ನು ನಂಬ್ರಿ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಮತ್ತು ಅದಕ್ಕಾಗಿನ 8, 9 ಇಂದು ಮತ್ತು ನಾಳೆ 2 ದಿನ ಅಧಿವೇಶನ ಸಹಿತ ದಿಲ್ಲಿಯಲ್ಲಿ ಕರೆದಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಪುನರುಜ್ಜೀವನ ಮಾಡಲಿಕ್ಕೆ ಸಾಧ್ಯದ, ಈ ಕಾಂಗ್ರೆಸ್ಸನ್ನು ಮರಳಿ ಕಟ್ಟಲಿಕ್ಕೆ ಸಾಧ್ಯದ. ಕಾಂಗ್ರೆಸ್ಸನ್ನು ಕಟ್ಟಲೇಬೇಕಾದ ಅನಿವಾರ್ಯತೆ ಇವತ್ತು ಅವ್ರಿಗೆ ಬಂದು ನಿಂತು ಬಿಟ್ಟದೆ ಇವತ್ತು. ಯಾಕಂದ್ರೆ ಏನೋ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ರಿಸಲ್ಟ್ ಬಂತು, ಹೆಚ್ಚು ಕಡಿಮೆ 99 ಲೋಕಸಭಾ ಚುನಾವಣೆಗೆ ಸೀಟನ್ನು ಗೆದ್ದ ಒಂದು ಒಳ್ಳೆಯ ಪ್ರಗತಿ ಸಾಧಿಸಿತು ಅನ್ನುವಷ್ಟರಲ್ಲೇನ ನಂತರದ ನಡೆದಂಥ ಹರಿಯಾಣ ಎಲೆಕ್ಷನ್ ಆಗಿರ್ಬೋದು, ಜೊತೆಗೆ ನಮ್ಮ ಮಹಾರಾಷ್ಟ್ರ ಎಲೆಕ್ಷನ್ ಆಗಿರ್ಬೋದು, ಇವೆಲ್ಲ ಏಕಾಏಕಿ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದೇನು ಸುಳ್ಳಲ್ಲ. ಇಲ್ಲೆಲ್ಲ ಹೊಡೆದು ಬಿದ್ದಿದ್ದಕ್ಕಾಗಿ ಇವತ್ತು ಮರಳಿ ಹೆಂಗೆ ಕಟ್ಟೋದಪ್ಪ ಇದನ್ನು ಕಾಂಗ್ರೆಸ್ಸನ್ನು ಅನ್ನುವಂಥ ಚಿಂತನೆ ಶುರುವಾಗಿಬಿಟ್ಟದ. ಇಲ್ಲಿವರೆಗಿದ್ದಂಥ ಕಾಂಗ್ರೆಸ್ಸಿಗರು ಏನಿದ್ದೀರಪ್ಪ ನಿಮ್ಗೆ ಗೊತ್ತದ, ಪ್ಯಾರಾಸೈಟ್ಸ್ ಅಂತೇಳಿ. ಇಂದಿರಾ ಗಾಂಧಿಯವರ ಹೆಸರಿನ ಮೇಲೆ ರಾಜೀವ್ ಗಾಂಧಿಯವರ ಹೆಸರಿನ ಮೇಲೆ ಆಯ್ಕೆ ಆಗ್ತಾ ಬಂದಂಥವ್ರು, ಗಾಂಧಿ ಹೆಸರು ತೊಗೊಂಡು ಬೆಳೆದು ಬಂದಂಥವ್ರು, ಗೆದ್ದ ತಕ್ಷಣ ಜನರನ್ನು ಮರ್ತಂಥವ್ರು ಆಗಿದ್ದರು. ಹೀಗಾಗಿ ನಿಧಾನಕ್ಕೆ ಇಳಕ್ಕೆ ಒಳಗೆ ಡೊಗರಿ ಬೀಳುವಂಗೆ ಅಥವಾ ಗೆದ್ದನ ಹತ್ತುವಂಗೆ ಕಾಂಗ್ರೆಸ್ ಚೌಕೋತ್ ಬಂದು ಇವತ್ತು ಬಿದ್ದು ಬಿಟ್ಟದವು ಎರಡೂ ರಾಜ್ಯಗಳಲ್ಲಿ. ಇಡೀ ರಾಷ್ಟ್ರದ ದೊಡ್ಡ ರಾಜ್ಯಗಳಪ್ಪ ಅಂದ್ರೆ ಅವೆರಡು ಬಿಹಾರ ಮತ್ತು ಉತ್ತರ ಪ್ರದೇಶ. ಅಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತದೋ ವಿಶೇಷವಾಗಿ ಅದು ಸೆಂಟ್ರಲ್ದಲ್ಲೇ ಕೇಂದ್ರ ಸರ್ಕಾರದ ಅಧಿಕಾರ ಸಮೀಪ ಇರ್ತದೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇಲ್ಲಿ ಇವತ್ತು ಬಿಹಾರದಲ್ಲೇ ನಮ್ಮ ನಿತೀಶ್ ಕುಮಾರ್ ನೇತೃತ್ವದ NDA ಸರ್ಕಾರದ ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ಉತ್ತರ ಪ್ರದೇಶದಲ್ಲೇ ಯೋಗಿ ಆದಿತ್ಯನಾಥ್ರ ಸರ್ಕಾರದ. ಹೀಗಾಗಿ ಇವುಗಳನ್ನ ಗೆಲ್ಲೋದು ಹೆಂಗೆ ಅನ್ನೋಂಥ ಚಿಂತೆ ಇವತ್ತು ರಾಹುಲ್ ಗಾಂಧಿಯವರಿಗೆ ಮತ್ತು ಅವ್ರ ಜೊತೆಗಾರರಿಗೆ ಭಾಳಷ್ಟು ಆಗ್ಯದ. ಅದಕ್ಕಾಗಿ ಇದ್ರ ಹೇಗಾದರೂ ಪಡ್ಕೋಬೇಕು ನಾನು ಅನ್ನುವಂಥ ಒಂದು ಹಳ್ಳಕ್ಕೆ ಬಿದ್ದಿರುವಂಥ ರಾಹುಲ್ ಗಾಂಧಿಯವರು ಈಗ ಅವರು ಜಾತಿ ಗಣತಿ ಮಾಡೋದ್ರಂತೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ.
ಯಾಕಂದ್ರೆ ತೆಲಂಗಾಣದಲ್ಲೇ ಜಾತಿ ಗಣತಿ ಮಾಡಿದಾಗ ಅದು ನೋಡಿದ ರಿಸಲ್ಟ್ ನೋಡಿದಾಗ ಮ್ಯಾಕ್ಸಿಮಮ್ ಹಿಂದುಳಿದ ಮತ್ತು OBC SC ST ಜನ ಹೆಚ್ಚು ಇರೋದು ಕಂಡು ಬರೋದರಿಂದಾಗಿ ಮತ್ತು ಮೈನಾರಿಟಿ ಕೂಡಿದ್ರೆ ಅಧಿಕಾರ ಸುಲಭ ಅನ್ನುವಂಥ ಮಾತನ್ನು ಅವರು ಕನ್ಫರ್ಮೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಅವ್ರ ನಕ್ಕಿ ಖಾತ್ರಿ ಆಗ್ಯದ. ಅದಕ್ಕಾಗಿ ಹೊಸದಾಗಿ ಕೈ ಅಂದ್ರೆ ಈ ಒಂದು ಕಾಂಗ್ರೆಸ್ಸನ್ನು ಕಟ್ಟಬೇಕು ನಾವು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅವರು. ಮತ್ತು ಇದು ಸರಿಯಾದ ನಿರ್ಧಾರ. ಯಾಕಂದ್ರೆ ಈ ದೇಶದ ಹಣೆ ಬರ ಜಾತಿ ಮೇಲೆ ನಿಂತದ್ದು. ಜಾತಿ ಬಿಟ್ಟಿಲ್ಲಿ ಯಾವ ವ್ಯವಹಾರಗಳು ಆಗೋದಿಲ್ಲ ಅನ್ನೋದು ನಾವು ಬಹುತರ ಎಲ್ಲ ಜಾತಿಗಳಿಂದಲೂ ನೋಡ್ತಾ ಬಂದಿದ್ವಿ. ಅಲ್ಲೊಂದು ಎಕ್ಸೆಪ್ಷನ್ ಆಗಿರ್ಬೋದು, ಎಕ್ಸೆಪ್ಷನ್ಸ್ ರೂಲ್ಸ್ ಅಲ್ಲ, ಆದರೂ ಅದೊಂದು ಅದ, ಅಷ್ಟೊಂದ್ರೆ ಒಪ್ಕೋಬೋದು ನಾವು. ಅದೇನೂ ಇರಲಿ, ಈ ಎಲ್ಲ ನೆಲೆಯಲ್ಲೇ ಇವತ್ತು ಕಾಂಗ್ರೆಸ್ ಏನಪ್ಪ ಅಂದ್ರೆ ಮರಳಿ ಕಟ್ಟುವಂಥ ಮರಳಿ ಸಜ್ಜು ಮಾಡ್ಬೇಕಂತೇಳಿ ಬೆನ್ನತ್ತಿದ. ಅದಕ್ಕಿರೋ ಒಂದು ಆಪ್ಷನ್ ಏನಪ್ಪ ಅಂತಂದ್ರೆ OBC SC ST ಇವ್ರನ್ನ ಒಂದು ಮಾಡ್ಕೊಳ್ಳೋದು, ಮೈನಾರಿಟಿನ ಜೋಡಿಸ್ಕೊಳ್ಳೋದು. ಮೈನಾರಿಟಿಯಿಂದ ಆಲ್ರೆಡಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ಳುವಂಥ ಒಂದು ಹಂತದಲ್ಲಿದ್ದಾರೆ. ಮತ್ತು ಈ ನೆಲೆಯಲ್ಲಿ ಆ ಮೈನಾರಿಟಿ ಜನ ಈ ಕಾಂಗ್ರೆಸ್ ಸಪೋರ್ಟ್ ಆಗೋದು ಗ್ಯಾರಂಟಿ ಇರೋದ್ರಿಂದಾಗಿ ಈಗ ಮುಖ್ಯವಾಗಿ ಬೇಕಾಗಿದ್ದು OBC ಮತ್ತು SC ST ಈ ಜನರನ್ನು ಒಲಿಸ್ಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಆದರೆ ಒಂದಾನೊಂದು ಕಾಲದಲ್ಲಿ ಈ ಜನರ ಬಗ್ಗೆ ಮಾತಾಡ್ತಿರಲಿಲ್ಲ, ಸಮೀಪ ಹೋಗ್ತಿರಲಿಲ್ಲ. ಹೀಗಾಗಿ ಆ ಎಲ್ಲ ಜನ ತಮ್ಮ ನಾಯಕರನ್ನು ಆವತ್ತು ಮುಲಾಯಂ ಸಿಂಗ್ ಯಾದವ್ರಲ್ಲೇ ಮತ್ತು ಲಾಲು ಯಾದವ್ರಲ್ಲಿ ಕಂಡಿದ್ದರಿಂದಾಗಿ ಆವತ್ತಿನಿಂದ ಇವತ್ತಿನವರೆಗೆ ಈ ಕಾಂಗ್ರೆಸ್ ಅಲ್ಲಿ ಬಿಗ್ ಜೀರೋ ಆಗ್ತಾ ಬಂದಿತ್ತು. ಬಟ್ ಈ ಸಲ ಸ್ವಲ್ಪ ಚೇಂಜ್ ಕಾಣ್ತಾ ಇದ್ದಾವೆ ಅಲ್ಲಿಯೂ ಸಹಿತ. ಯಾಕಂದ್ರೆ ಆ ಪ್ರಮಾಣ ಮೊದಲಿದ್ದಂಥ ಪ್ರಮಾಣದಲ್ಲ ಇಲ್ಲೇ ಏನಪ್ಪ ಅಂತಂದ್ರೆ ಈ ಕಾಂಗ್ರೆಸ್ ವೀಕ್ ಇಲ್ಲ ಅನ್ನುವಂಥದ್ದು. ಜೊತೆಗೆ ಹಿಂದೆ ಮಹಾಗಠಬಂಧನ ಮಾಡಿದಾಗ ನಮ್ಮ ನಿತೀಶ್ ಕುಮಾರ್ ಅವ್ರ ಜೊತೆಗೂಡಿ ಆ ಸಂದರ್ಭದಲ್ಲೇ ಗೆದ್ದಿದ್ದು ನಾವು ನೋಡಿದ್ವಿ. ಅಂದ್ರೆ ಕಾಂಗ್ರೆಸ್ ಇವತ್ತು ಒಂದು ಪ್ರಬಲ ಶಕ್ತಿ ನಿಧಾನಕ್ಕೆ ಬೆಳೀತಾ ಇದ್ರು. ಆದರೆ ಬೇರುಗಳಿದ್ದಾವಲ್ಲ ಅಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲೇ. ಅದಕ್ಕಾಗಿ ಇವತ್ತು ಅವೆಲ್ಲ ತಪ್ಪುಗಳು ನಾನು ಕ್ಷಮಿಸಲಿ, ನಾನು ತಿದ್ದುಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಸಹಿತ ಈ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿಯವ್ರನ್ನ ಇವತ್ತು ನಾವು ಯಾವ ರೀತಿ ಹೇಳ್ಬೋದು, ಯಾವ ರೀತಿ ಕೇಳ್ಬೋದು ಅಂದ್ರೆ ಅವ್ರದ್ದಿಂಥವ್ರು ಹಿಂದೆಂದಿಗಿಂತಲೂ ಹೆಚ್ಚು ಪರಿಪಕ್ವವಾದ ರಾಜಕಾರಣಿಯಾಗಿ ತಯಾರಾಗ್ತಾ ಇದ್ದಾರಂತ. ಮೊದಲು ಅಧಿಕಾರ ಸಿಕ್ಕಿದ್ರೆ ಮೊನ್ನೆ ಇಲೆಕ್ಷನ್ದಲ್ಲೇ ಅವ್ರು ಮತ್ತೆಲ್ಲ ವೀಕ್ ಆಗ್ತಿದ್ರು ಏನೋ, ಆದರೆ ಅಧಿಕಾರ ಸಿಗದೇ ಇದ್ದಿದ್ದರಿಂದಾಗಿ ಇನ್ನಷ್ಟು ಹೆಚ್ಚು ಬಲಾಢ್ಯರಾಗಿ ಕಸು ಹೊಚ್ಚಿ ತಮ್ಮ ಶಕ್ತಿಯನ್ನು ಏರ್ಪಡಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಬರ್ತಾ ಇದ್ದಾರೆ. ಇದರಿಂದಾಗಿ ನಾವು ಇವತ್ತು ರಾಹುಲ್ ಅವ್ರನ್ನ ನಂಬಬೇಕಾಗಿದೆ. ಮತ್ತೊಂದು ರಾಹುಲ್ ಒಂದು ಕಡೆ ಹೇಳ್ತಾರೆ, ತಪ್ಪುಗಳಿಂದ ಪಕ್ಷ ಪಾಠ ಕಲಿಯುತ್ತದೆ. ನಾವು ಹಿಂದಿನ ತಪ್ಪು ಮಾಡಿದ್ದೀವಿ, ನಮ್ಮ ನಾಯಕನ ಬೆಳೆ ಕೊಟ್ಟಿಲ್ಲ, ನಾವು ಬೆಳಿಬೇಕಂತ ಪ್ರಯತ್ನ ಮಾಡಿದ್ವಿ. ಅವೆಲ್ಲ ಕಾರಣಗಳಿಂದಾಗಿ ನಾವು ಇವತ್ತು ಸೋತಿದ್ದೀವಿ. ಅದಕ್ಕೆ ನಾವಿನ್ನೆಲ್ಲರನ್ನೂ ವಿಶ್ವಾಸ ತೊಗೊಂಡು ಈ ದೇಶವನ್ನು ಮರಳಿ ಕಟ್ಟುವಂಥ ಪ್ರಯತ್ನ ಮಾಡೋಣ ಅನ್ನೋ ಮಾತಾಡಿದ್ದಾನೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅಂದರೆ ಕಾಂಗ್ರೆಸ್ನ ಹೆಡ್ರು ಇವತ್ತು ಏನು ವಿಚಾರ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ತಾವು ಕಳೆದುಕೊಂಡಂತಹ ಈ ಒಂದು ಮತ ಬ್ಯಾಂಕನ್ನು ಮರಳಿ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಅಂದ್ಕೊಂಡು ನಾವು ಎಲ್ಲ ಮತಗಳು ಇದ್ರ ಪರವಾಗಿ ಬಂದರೆ ನಿಶ್ಚಿತವಾಗಿಯೂ ಇದು BJP ಈ ಒಂದು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ತನ್ನ ನೆಲೆಯನ್ನು ಕಳ್ಕೊಳ್ಳೋ ಸಹಿತ ಸಾಧ್ಯತೆಗಳಿದ್ದಾವೆ ಅಂತೇಳಿ ಒಂದಿಷ್ಟು ವಾದಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಏನು ನೋಡಬೇಕಾಗಿದೆ. ಯಾಕಂದರೆ ಎಲ್ಲರೂ ತಮ್ಮ ಮುಗಿ ನೀರಕ್ಕೆ ವಾದ ಮಾಡೋದ್ರಿಂದಾಗೆ, ವಿಶೇಷವಾಗಿ ತಮ್ಮ ಸತ್ಯನದು ಹೇಳೋದ್ರಿಂದಾಗೆ ಪಾರ್ಟಿ ವೀಕ್ ಆಗ್ತಾ ಬಂದಿದೆ. ಆದರೆ ರಾಹುಲ್ ಗಾಂಧಿಯವರು ಇಂಥ ತಪ್ಪುಗಳನ್ನು ಮತ್ತೆ ಮರಳಿ ಮಾಡಲಾರದ ಹೊಸ ರಕ್ತದ ಹೊಸ ಜೀವದ ಒಂದು ಯುವಕರನ್ನು ಕರೆತಂದ ಈ ಕಾಂಗ್ರೆಸ್ಗೆ ನವಜೀವನ ಕೊಡುವಂಥ ಕೆಲಸ ಮಾಡಲಿ, ಜೊತೆಗೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗೋದಕ್ಕೂ ಕಾರಣಕರ್ತರ ಆಗಲಿ ಅನ್ನೋದನ್ನು ನೆನಪಿಸ್ಕೊಳ್ತಾ, ರಾಹುಲ್ ಗಾಂಧಿ ಮರಳಿ ಚಿಂತನೆಗೆ ಬಂದಿದ್ದು ಭಾಳ ಸಂತೋಷ. ಅವರು ತಪ್ಪುಗಳಿಂದ ಪಾಠ ಕಲಿತಿದ್ರೆ ಮೊದಲು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದ್ರೆ ಜನರ ಹತ್ರ ಹೋಗಿ ತನ್ನ ತಪ್ಪುಗಳನ್ನ ಒಪ್ಕೊಳ್ತಾ ಇನ್ನೊಂದು ಭಾಳ ಮುಖ್ಯವಾದ ಮಾತು ಈಗ ಹೇಳಿದ್ದದ ಏನಪ್ಪ ಅಂತಂದ್ರೆ ಈ ಸೇವಾದಳವನ್ನು ಪುನರುಜ್ಜೀವನ ಮಾಡಿಸೋದು. ಅದು ಮಾಡಿದರೆ ಕಾಂಗ್ರೆಸ್ ತಂತ್ರ ಎದ್ದು ಹೋಗ್ತದೆ ಅಂತ ಮಾತನ್ನು ನೆನಪಿಟ್ಕೊಂಡು ಆ ದಿಶೆಯಲ್ಲಿ ಪ್ರಯತ್ನ ಮಾಡಲಿ ಅಂಥೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಸತ್ಯದ ಕೈಗಳಲ್ಲಿ ವಂದನೆಗಳು.